ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ರಣದೀಪ್ ಸುರ್ಜೇವಾಲಾ ಆಗಮಿಸಿ ಇಲ್ಲಿ ಸಚಿವರು ಶಾಸಕರುಗಳ ಮೌಲ್ಯಮಾಪನ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ರಣದೀಪ್ ಸುರ್ಜೇವಾಲಾ ಅವರ ನಡೆಗೆ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೌಲ್ಯಮಾಪನ ನಡೆಸುವಂತದ್ದೆಲ್ಲ ಬೇಕಿತ್ತ, ಅಸಮಾಧಾನ ಪರಿಹಾರ ಮಾಡೋದು ಸರಿ, ಆದ್ರೆ ಮೌಲ್ಯಮಾಪನ ನಡೆಸುವಂತದ್ದು ಬೇಕಿತ್ತ ಅಂತ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮೌಲ್ಯಮಾಪನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಷ್ಟೊಂದು ಅಧಿಕಾರ ಹೀಗೆ ಮಾಡುವಂತದ್ದು ಸರಿ ಇಲ್ಲ ಅಂತ ಸಿಎಂ ಬಳಿ ಅಸಮಾಧಾನ ತೋಡ್ಕೊಂಡಿದ್ದಾರಂತೆ. ತೆಲಂಗಾಣದಲ್ಲಿ ಉಸ್ತುವಾರಿಗಳಿಗೆ ಈ ರೀತಿಯ ಅವಕಾಶ ಎಲ್ಲ ಇಲ್ಲ. ಆಗಿದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಮೌಲ್ಯಮಾಪನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಎಲ್ಲಿವರೆಗೂ ಬಂತು ಸರ್? ನೋಡಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಿಂದೆ ಒಂದು ಎಐಸಿಸಿನಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ. ಅದರಲ್ಲಿರೋ ಅಂಶ ಇಟ್ಕೊಂಡು ನಾನೀಗ ಹೇಳಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವ್ರು ಇರ್ತಾರೆ ಅಂತಕ್ಕಂಥದ್ದನ್ನ ಅವರು ಒಂದು ಪ್ರೆಸ್ ರಿಲೀಸ್ ಇತ್ತು. ಅದನ್ನ ಇಟ್ಕೊಂಡು ನಾನು ಈ ತರ ಅವರೇ ಹೇಳಿದಾರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೆ. ಹೈಕಮಾಂಡ್ ಅವರು ಬೇಕಾದ್ರೆ ಹೇಳಿ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇನ್ನೂ 5 ವರ್ಷ ಇರ್ತಾರೆ ಅಂತ ಅವ್ರು ಹೇಳಿ, ಮತ್ತೆ ಅವರು ಡಿ.ಕೆ. ಶಿವಕುಮಾರ್ ಇನ್ನೂ 5 ವರ್ಷ ಇರ್ತಾರೆ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಯಾವ ಚರ್ಚೆಗೆ ಗೊಂದಲಕ್ಕೆ ಅದು ತೆರೆ ಎಳೆದಂಗೆ ಆಗ್ತದೆ. ಅದರಿಂದ ಹೈಕಮಾಂಡ್ ಅವರಿಗೆ ನಮ್ಮ ಮನವಿ ಏನಪ್ಪಾ ಅಂದ್ರೆ, ಈ ಗೊಂದಲಗಳೇನು ಇರ್ತವೆ ಇದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ, ಮತ್ತೆ ಪಕ್ಷದ ಸಂಘಟನೆಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದಷ್ಟು ಬೇಗ ಚುನಾವಣೆಗಳನ್ನು ನಾವು ಮಾಡಬೇಕು. ಹಾಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ನಾವು ಮಾಡ್ಕೊಂಡಿದ್ದೀವಿ, ಆದ್ರೂ ಕೂಡ ಅದು 2 ಮಾಡೋದು, 3 ಮಾಡೋದು, 4 ಮಾಡೋದು, 5 ಮಾಡೋದು, ಅದೇನಿದೆ ಒಂದೇನು ಎಕ್ಸ್ಪರ್ಟ್ಸ್ ಇಂದ ಒಪಿನಿಯನ್ ಬಂದಿದೆ, ಅದನ್ನೆಲ್ಲ ಆಧಾರ ಇಟ್ಕೊಂಡು ಒಂದು ಅಂತಿಮ ನಿರ್ಣಯ ಮಾಡಿ ನಾವು ಇಲ್ಲಿನೂ ಕೂಡ ಚುನಾವಣೆಗಳನ್ನು ಮಾಡಬೇಕು. ಚುನಾವಣೆಗಳನ್ನ ಮಾಡದೇ ಇದ್ರೆ ಬರೀ ಅಧಿಕಾರಿಗಳೇನೆ ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದಲ್ಲ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇ ಆರ್ ಆಲ್ಸೋ ಡಿಫರೆಂಟ್ ಲೆವೆಲ್ ಗವರ್ನಮೆಂಟ್ಸ್. ಬರೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇದ್ದಂಗೆ ಅವು ಕೂಡ ಅವರ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ಗಳು ಅವೆಲ್ಲ ಅವುಗಳು ಕೂಡ ಕೆಲಸ ಮಾಡಬೇಕು. ಅದರಲ್ಲೂ ಕೂಡ ಎಲ್ಲ ಜನ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಕಾರ್ಪೊರೇಷನ್ ಅಷ್ಟೇ, ಮತ್ತೆ ನಮ್ಮ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡೋದು ಸೂಕ್ತ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ರಣದೀಪ್ ಸುರ್ಜೇವಾಲಾ ಆಗಮಿಸಿ ಇಲ್ಲಿ ಸಚಿವರು ಶಾಸಕರುಗಳ ಮೌಲ್ಯಮಾಪನ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ರಣದೀಪ್ ಸುರ್ಜೇವಾಲಾ ಅವರ ನಡೆಗೆ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೌಲ್ಯಮಾಪನ ನಡೆಸುವಂತದ್ದೆಲ್ಲ ಬೇಕಿತ್ತ, ಅಸಮಾಧಾನ ಪರಿಹಾರ ಮಾಡೋದು ಸರಿ, ಆದ್ರೆ ಮೌಲ್ಯಮಾಪನ ನಡೆಸುವಂತದ್ದು ಬೇಕಿತ್ತ ಅಂತ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮೌಲ್ಯಮಾಪನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಷ್ಟೊಂದು ಅಧಿಕಾರ ಹೀಗೆ ಮಾಡುವಂತದ್ದು ಸರಿ ಇಲ್ಲ ಅಂತ ಸಿಎಂ ಬಳಿ ಅಸಮಾಧಾನ ತೋಡ್ಕೊಂಡಿದ್ದಾರಂತೆ. ತೆಲಂಗಾಣದಲ್ಲಿ ಉಸ್ತುವಾರಿಗಳಿಗೆ ಈ ರೀತಿಯ ಅವಕಾಶ ಎಲ್ಲ ಇಲ್ಲ. ಆಗಿದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಮೌಲ್ಯಮಾಪನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಎಲ್ಲಿವರೆಗೂ ಬಂತು ಸರ್? ನೋಡಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಿಂದೆ ಒಂದು ಎಐಸಿಸಿನಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ. ಅದರಲ್ಲಿರೋ ಅಂಶ ಇಟ್ಕೊಂಡು ನಾನೀಗ ಹೇಳಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವ್ರು ಇರ್ತಾರೆ ಅಂತಕ್ಕಂಥದ್ದನ್ನ ಅವರು ಒಂದು ಪ್ರೆಸ್ ರಿಲೀಸ್ ಇತ್ತು. ಅದನ್ನ ಇಟ್ಕೊಂಡು ನಾನು ಈ ತರ ಅವರೇ ಹೇಳಿದಾರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೆ. ಹೈಕಮಾಂಡ್ ಅವರು ಬೇಕಾದ್ರೆ ಹೇಳಿ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇನ್ನೂ 5 ವರ್ಷ ಇರ್ತಾರೆ ಅಂತ ಅವ್ರು ಹೇಳಿ, ಮತ್ತೆ ಅವರು ಡಿ.ಕೆ. ಶಿವಕುಮಾರ್ ಇನ್ನೂ 5 ವರ್ಷ ಇರ್ತಾರೆ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಯಾವ ಚರ್ಚೆಗೆ ಗೊಂದಲಕ್ಕೆ ಅದು ತೆರೆ ಎಳೆದಂಗೆ ಆಗ್ತದೆ. ಅದರಿಂದ ಹೈಕಮಾಂಡ್ ಅವರಿಗೆ ನಮ್ಮ ಮನವಿ ಏನಪ್ಪಾ ಅಂದ್ರೆ, ಈ ಗೊಂದಲಗಳೇನು ಇರ್ತವೆ ಇದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ, ಮತ್ತೆ ಪಕ್ಷದ ಸಂಘಟನೆಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದಷ್ಟು ಬೇಗ ಚುನಾವಣೆಗಳನ್ನು ನಾವು ಮಾಡಬೇಕು.
ಹಾಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ನಾವು ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಅದು 2 ಮಾಡೋದು, 3 ಮಾಡೋದು, 4 ಮಾಡೋದು, 5 ಮಾಡೋದು, ಅದೇನಿದೆ ಒಂದೇನು ಎಕ್ಸ್ಪರ್ಟ್ಸ್ ಇಂದ ಒಪಿನಿಯನ್ ಬಂದಿದೆ, ಅದನ್ನೆಲ್ಲ ಆಧಾರ ಇಟ್ಕೊಂಡು ಒಂದು ಅಂತಿಮ ನಿರ್ಣಯ ಮಾಡಿ ನಾವು ಇಲ್ಲಿನೂ ಕೂಡ ಚುನಾವಣೆಗಳನ್ನು ಮಾಡಬೇಕು. ಚುನಾವಣೆಗಳನ್ನ ಮಾಡದೇ ಇದ್ರೆ ಬರೀ ಅಧಿಕಾರಿಗಳೇನೆ ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದಲ್ಲ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇ ಆರ್ ಆಲ್ಸೋ ಡಿಫರೆಂಟ್ ಲೆವೆಲ್ ಗವರ್ನಮೆಂಟ್ಸ್. ಬರೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇದ್ದಂಗೆ ಅವು ಕೂಡ ಅವರ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ಗಳು ಅವೆಲ್ಲ, ಅವುಗಳು ಕೂಡ ಕೆಲಸ ಮಾಡಬೇಕು. ಅದರಲ್ಲೂ ಕೂಡ ಎಲ್ಲ ಜನ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಕಾರ್ಪೊರೇಷನ್ ಅಷ್ಟೇ, ಮತ್ತೆ ನಮ್ಮ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡೋದು ಸೂಕ್ತ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ರಣದೀಪ್ ಸುರ್ಜೇವಾಲಾ ಆಗಮಿಸಿ ಇಲ್ಲಿ ಸಚಿವರು, ಶಾಸಕರುಗಳ ಮೌಲ್ಯಮಾಪನ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ರಣದೀಪ್ ಸುರ್ಜೇವಾಲಾ ಅವರ ನಡೆಗೆ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೌಲ್ಯಮಾಪನ ನಡೆಸುವಂತದ್ದೆಲ್ಲ ಬೇಕಿತ್ತ? ಅಸಮಾಧಾನ ಪರಿಹಾರ ಮಾಡೋದು ಸರಿ, ಆದ್ರೆ ಮೌಲ್ಯಮಾಪನ ನಡೆಸುವಂತದ್ದು ಬೇಕಿತ್ತ ಅಂತ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮೌಲ್ಯಮಾಪನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಷ್ಟೊಂದು ಅಧಿಕಾರ ಹೀಗೆ ಮಾಡುವಂತದ್ದು ಸರಿ ಇಲ್ಲ ಅಂತ ಸಿಎಂ ಬಳಿ ಅಸಮಾಧಾನ ತೋಡ್ಕೊಂಡಿದ್ದಾರಂತೆ. ತೆಲಂಗಾಣದಲ್ಲಿ ಉಸ್ತುವಾರಿಗಳಿಗೆ ಈ ರೀತಿಯ ಅವಕಾಶ ಎಲ್ಲ ಇಲ್ಲ. ಆಗಿದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಮೌಲ್ಯಮಾಪನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಎಲ್ಲಿವರೆಗೂ ಬಂತು ಸರ್? ನೋಡಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಿಂದೆ ಒಂದು ಎಐಸಿಸಿನಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ. ಅದರಲ್ಲಿರೋ ಅಂಶ ಇಟ್ಕೊಂಡು ನಾನೀಗ ಹೇಳಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವ್ರು ಇರ್ತಾರೆ ಅಂತಕ್ಕಂಥದ್ದನ್ನ ಅವರು ಒಂದು ಪ್ರೆಸ್ ರಿಲೀಸ್ ಇತ್ತು. ಅದನ್ನ ಇಟ್ಕೊಂಡು ನಾನು ಈ ತರ ಅವರೇ ಹೇಳಿದಾರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೆ. ಹೈಕಮಾಂಡ್ ಅವರು ಬೇಕಾದ್ರೆ ಹೇಳಿ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯರೇನು 5 ವರ್ಷ ಇರ್ತಾರೆ ಅಂತ ಅವ್ರು ಹೇಳಿ, ಮತ್ತೆ ಅವರು ಡಿ.ಕೆ. ಶಿವಕುಮಾರ್ ಇನ್ನೂ 5 ವರ್ಷ ಇರ್ತಾರೆ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಚರ್ಚೆಗೆ, ಗೊಂದಲಕ್ಕೆ ಅದು ತೆರೆ ಎಳೆದಂಗೆ ಆಗ್ತದೆ. ಅದರಿಂದ ಹೈಕಮಾಂಡ್ ಅವರಿಗೆ ನಮ್ಮ ಮನವಿ ಏನಪ್ಪಾ ಅಂದ್ರೆ, ಈ ಗೊಂದಲಗಳೇನು ಇರ್ತವೆ, ಇದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ, ಮತ್ತೆ ಪಕ್ಷದ ಸಂಘಟನೆಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದಷ್ಟು ಬೇಗ ಚುನಾವಣೆಗಳನ್ನು ನಾವು ಮಾಡಬೇಕು. ಹಾಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ನಾವು ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಅದು 2 ಮಾಡೋದು, 3 ಮಾಡೋದು, 4 ಮಾಡೋದು, 5 ಮಾಡೋದು, ಅದೇನಿದೆ ಒಂದೇನು ಎಕ್ಸ್ಪರ್ಟ್ಸ್ ಇಂದ ಒಪಿನಿಯನ್ ಬಂದಿದೆ, ಅದನ್ನೆಲ್ಲ ಆಧಾರ ಇಟ್ಕೊಂಡು ಒಂದು ಅಂತಿಮ ನಿರ್ಣಯ ಮಾಡಿ ನಾವು ಇಲ್ಲಿನೂ ಕೂಡ ಚುನಾವಣೆಗಳನ್ನು ಮಾಡಬೇಕು. ಚುನಾವಣೆಗಳನ್ನ ಮಾಡದೇ ಇದ್ರೆ ಬರೀ ಅಧಿಕಾರಿಗಳೇನೆ ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದಲ್ಲ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇ ಆರ್ ಆಲ್ಸೋ ಡಿಫರೆಂಟ್ ಲೆವೆಲ್ ಗವರ್ನಮೆಂಟ್ಸ್. ಬರೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇದ್ದಂಗೆ ಅವು ಕೂಡ ಅವರ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ಗಳು ಅವೆಲ್ಲ, ಅವುಗಳು ಕೂಡ ಕೆಲಸ ಮಾಡಬೇಕು. ಅದರಲ್ಲೂ ಕೂಡ ಎಲ್ಲ ಜನ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಕಾರ್ಪೊರೇಷನ್ ಅಷ್ಟೇ, ಮತ್ತೆ ನಮ್ಮ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡೋದು ಸೂಕ್ತ.